ಹಲೋ ಫ್ರೆಂಡ್ಸ್, ಇವತ್ತೊಂದು ಸಿಂಪಲ್ ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಸೀರೆ ಕಲರ್ ಇದೆ. ಈ ಥರ ಬೀಡ್ಸ್ ಯೂಸ್ ಮಾಡ್ತಾ ಇದ್ದೀನಿ. 7 ಎಳೆ ದಾರ, ನೀಡಲ್ ನಂಬರ್ 10 ಯೂಸ್ ಮಾಡ್ತಾ ಇದ್ದೀನಿ. ಪಲ್ಲು ಬ್ಯಾಕ್ ಸೈಡಿಂದ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ, ಪಲ್ಲು ಬ್ಯಾಕ್ ಸೈಡು ನನ್ನ ಕಡೆ ಇದೆ. ಈಗ ಬೀಡ್ ತಗೊಂಡು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿರೋ ಕಡೆನೇ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊತಾ ಇದ್ದೀನಿ. ಎಕ್ಸ್ಟ್ರಾ ಥ್ರೆಡ್ನು ಸೇರಿಸ್ಕೊಂಡು ಮಾಡ್ಕೋಬೇಕು. ಮತ್ತು ಇವಾಗ ಒಂದು ಚೈನ್ ಹಾಕ್ಕೋಬೇಕಿಲ್ಲಿ. ಚೈನ್ ಹಾಕಿದಾದ್ಮೇಲೆ ಪಕ್ಕದಲ್ಲಿ ಡಬಲ್ ಕ್ರೋಶೆ ಕಂಬ ಮಾಡ್ಕೊಂಡು ಹೋಗಬೇಕು. ನೋಡಿ, ಎಕ್ಸ್ಟ್ರಾ ಥ್ರೆಡ್ನು ಸೇರಿಸ್ಕೊಂಡು ಮಾಡ್ಕೊಂಡು ಹೋಗಬೇಕು. ಇಲ್ಲಿ ನಾನು 8 ಡಬಲ್ ಕ್ರೋಶೆ ಕಂಬ ಮಾಡ್ಕೊತಾ ಇದ್ದೀನಿ. ನೋಡಿ, 8 ಡಬಲ್ ಕ್ರೋಶೆ ಕಂಬ ಆಗಿದೆ. ಈಗ ಸೀರೆಗೆ ಲಾಕ್ ಮಾಡ್ಕೋಬೇಕು. ಸ್ವಲ್ಪ ಸ್ಪೇಸ್ ಬಿಟ್ಟು ಲಾಕ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿದ್ದಾದಮೇಲೆ ಮತ್ತೆ ಸೇಮ್ ಇದೇ ಥರ ತಗೊಂಡು ಡಬಲ್ ಕ್ರೋಶೆ ಕಂಬ ಮಾಡ್ಕೊಂಡು ಹೋಗಬೇಕು. ಈ ಕಡೆನೂ 8 ಡಬಲ್ ಕ್ರೋಶೆ ಕಂಬ ಮಾಡ್ಕೊತಾ ಇದ್ದೀನಿ. ಈ ಡಿಸೈನ್ಗೆ ನೀವು ಗೋಲ್ಡ್ ಬೀಡ್ಸೇ ಯೂಸ್ ಮಾಡಿ, ಸಿಲ್ವರ್ ಬೀಡ್ಸ್ ಯೂಸ್ ಮಾಡಬೇಡಿ. ಸೀರೆಯಲ್ಲಿ ಸಿಲ್ವರ್ ಜರಿ ಇದ್ರೂ ಸಿಲ್ವರ್ ಬೀಡ್ಸ್ ಯೂಸ್ ಮಾಡಬೇಡಿ. ಯಾಕೆ ಅಂದರೆ ಅವು ಗಟ್ಟಿ ಇರಲ್ಲ, ಮುರಿದೋಗ್ತಾ ಇರುತ್ತೆ ಡಿಸೈನ್ ಮಾಡೋವಾಗ. ಈ ಡಿಸೈನಲ್ಲಿ ಬೀಡ್ಸು ಫುಲ್ ಕವರ್ ಆಗಿ ಹೋಗ್ಬಿಡುತ್ತೆ. ಅದಕ್ಕೆ ಸಿಲ್ವರ್ ಬೀಡ್ಸ್ ಮಾತ್ರ ಯೂಸ್ ಮಾಡಬೇಡಿ, ಗೋಲ್ಡ್ ಬೀಡ್ಸ್ ಮಾತ್ರ ಯೂಸ್ ಮಾಡಿ. ನೋಡಿ, 8 ಡಬಲ್ ಕ್ರೋಶೆ ಕಂಬ ಮಾಡಿಕೊಂಡೆ. ಈಗ ಇನ್ನೊಂದು ಬೀಡ್ ತಗೊಂಡು ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಮಾಡ್ಕೋಬೇಕು. ಬ್ಯಾಕ್ ಸೈಡಿಗೆ ಬರುತ್ತೆ, ಫ್ರಂಟ್ ಸೈಡಿಗೆ ಬರುತ್ತೆ. ನಾನು ಯಾವ ರೀತಿ ಮಾಡ್ತಾ ಇದ್ದೀನಿ ಅಂತ ನೋಡ್ಕೊಳ್ಳಿ. ಈಗ ಈ ಥರ ಬೀಡ್ ಹಿಡ್ಕೊಂಡು ಲಾಕ್ ಮಾಡ್ಕೋಬೇಕು. ನೋಡಿ, ಈ ಥರ ಲಾಕ್ ಮಾಡಿಕೊಂಡು ಮತ್ತು ಡಬಲ್ ಕ್ರೋಶೆ ಕಂಬ
ಮಾಡ್ಕೊಂಡು ಹೋಗಬೇಕು. ನಾನು ಹಾಕೋ ಡಿಸೈನ್ಸ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಕಮೆಂಟ್ ಮಾಡಿ. ನೋಡಿ, ಈ ಥರ ಹಿಡ್ಕೋಬೇಕು. 8 ಡಬಲ್ ಕ್ರೋಶೆ ಕಂಬ ಆಯಿತು. ಈ ಥರ ತಿರುಗಿಸ್ಕೊಂಡು ಹಿಡ್ಕೋಬೇಕು. ಉಲ್ಟಾ ಸೈಡ್ ಬರೋ ಥರ ತಿರುಗಿಸ್ಕೊಂಡು ನೋಡಿಕೊಂಡು ಡಿಸ್ಟೆನ್ಸು ನೋಡಿ, ನೀಟಾಗಿ ನೋಡಿಕೊಂಡು ಡಿಸ್ಟೆನ್ಸು ಲಾಕ್ ಮಾಡ್ಕೋಬೇಕು, ಇಲ್ಲಾಂದರೆ ನೀಟಾಗಿ ಬರಲ್ಲ. ನೋಡಿ, ಲಾಕ್ ಮಾಡಿಕೊಂಡು ನೋಡಿ, ಫ್ರಂಟ್ ಸೈಡ್ಗೆ ಡಿಸೈನ್ ಬರೋ ಥರ ಈ ಥರ ಮಾಡ್ಕೋಬೇಕು. ಹಿಂಗೆ ಹಿಡ್ಕೊಂಡು ನೋಡಿ, ಈ ಥರ ಹಿಡ್ಕೋಬೇಕು ಒಳಗಡೆನೆ. ಇಲ್ಲೂ 8 ಡಬಲ್ ಕ್ರೋಶೆ ಕಂಬ ಮಾಡ್ಕೋಬೇಕು. ನೋಡಿ, ಈ ಥರ ಮಾಡ್ಕೋಬೇಕು. ನೋಡಿ, ಕೊನೆವರೆಗೂ ಸೇಮು ಇದೇ ಥರ ಮಾಡ್ಕೊಂಡು ಹೋಗಬೇಕು. ಕೊನೆಯಲ್ಲಿ ತೋರಿಸ್ತೀನಿ ನೋಡಿ. ಕೊನೆವರೆಗೂ ಮಾಡ್ಕೊಂಬಂದಿದ್ದೀನಿ. ಇಲ್ಲಿ ನಾನು ಥ್ರೆಡ್ ಕಟ್ ಮಾಡ್ತಾ ಇಲ್ಲ, ಸೇಮ್ ಕಲರ್ ಯೂಸ್ ಮಾಡೋದ್ರಿಂದ ನಾನು ಹಾಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೇಮ್ ಥ್ರೆಡ್, ಒಂದೇ ಕಲರು. ಬೇಕಾದರೆ ಇಲ್ಲಿ ಕಟ್ ಮಾಡಿ ಇನ್ನೊಂದು ಕಲರ್ ಸೇರಿಸ್ಕೊಂಡು ಮಾಡ್ಕೊಂಡು ಹೋಗ್ಬೋದು ಡಿಸೈನು. ಇದರಲ್ಲಿ ನಾನು ಗೋಲ್ಡ್ ಬೀಡ್ಸ್ ಯೂಸ್ ಮಾಡ್ತಾಯಿದ್ದೀನಿ, ಸ್ಮಾಲ್ ಬೀಡ್ಸು. ಸ್ಟಾರ್ಟಿಂಗಲ್ಲಿ ನಾನು ತೋರಿಸಿಲ್ಲ ನೋಡಿ. ಹಾಗೆ ಹಂಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಡಬಲ್ ಕ್ರೋಶೆ ಕಂಬ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ಅಲ್ಲಿ 2 ಸೈಡ್ಗೆ ನಾನು 8 ಡಬಲ್ ಕ್ರೋಶೆ ಕಂಬ ಮಾಡಿದ್ನಲ್ಲ, ಇಲ್ಲಿ 2 ಸೈಡ್ಗೆ 16 ಡಬಲ್ ಕ್ರೋಶೆ ಕಂಬ ಮಾಡ್ಕೋಬೇಕು. ಮಧ್ಯದಲ್ಲಿ ಒಂದು ಬೀಡನ್ನ ಆ್ಯಡ್ ಮಾಡ್ಕೋಬೇಕು. 8 ಡಬಲ್ ಕ್ರೋಶೆ ಕಂಬ ಆದಮೇಲೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ನೋಡಿ, 8 ಡಬಲ್ ಕ್ರೋಶೆ ಕಂಬ ಆಯಿತು. ಈಗ ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮತ್ತು ಇವಾಗ ಡಬಲ್ ಕ್ರೋಶೆ ಕಂಬ ಮಾಡ್ಕೋಬೇಕು. ಬೀಡನ್ನ ನಾನು ಲಾಕ್ ಮಾಡ್ಕೊಂಡಿಲ್ಲ, ಹಾಗೆ
ಡಬಲ್ ಕ್ರೋಶೆ ಕಮ್ಮ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ 8 ಡಬಲ್ ಕ್ರೋಶೆ ಕಂಬ ಆಯಿತು. ಇಲ್ಲಿ ಮಧ್ಯದಲ್ಲಿ ಒಂದು ಹೋಲ್ ಕಾಣಿಸುತ್ತೆ ಸಿಂಗಲ್ ಕ್ರೋಶೆದ್ದು, ಅಲ್ಲಿ ಲಾಕ್ ಮಾಡ್ಕೋಬೇಕು. ಮತ್ತು ಇವಾಗ ಈ ಕಡೆ ಡಬಲ್ ಕ್ರೋಶೆ ಕಂಬ ಮಾಡ್ಕೋಬೇಕು. ಇದೇ ಡಿಸೈನು ಸೇಮು ಡಬಲ್ ಕಲರ್ ಮಾಡಿರೋದು ಶಾರ್ಟ್ ವಿಡಿಯೋ ಹಾಕ್ತೀನಿ ನೋಡಿ. ಡಬಲ್ ಕಲರ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ನನಗೆ ಬಾರ್ಡರ್ ಕಲರ್ ಸಿಕ್ಕಿಲ್ಲ, ಅದಕ್ಕೆ ನಾನು ಒಂದೇ ಕಲರಲ್ಲಿ ಡಿಸೈನ್ ಮಾಡಿದ್ದೀನಿ. ಗೋಲ್ಡ್ ಸರಿ ಇರೋದ್ರಿಂದ ನಾನು ಗೋಲ್ಡ್ ಬೀಡ್ಸ್ನ ಯೂಸ್ ಮಾಡಿದ್ದೀನಿ. ಇಲ್ಲಿ ಡಿಸೈನ್ಗೆ ಮೇಲೆ ಸ್ಮಾಲ್ ಬೀಡ್ ಹಾಕಿದ್ದೀನಲ್ಲ, ಸಿಲ್ವರ್ ಸರಿ ಇದ್ದರೆ ಆ ಬೀಡ್ ಬೇಕಾದರೆ ಸಿಲ್ವರ್ ಬೀಡ್ ಯೂಸ್ ಮಾಡ್ಕೋಬೋದು. ಒಳಗಡೆ ಮಾತ್ರ ಬರೀ ಗೋಲ್ಡ್ ಬೀಡ್ಸ್ ಮಾತ್ರನೇ ಯೂಸ್ ಮಾಡಿ, ಸಿಲ್ವರ್ ಬೀಡ್ಸ್ ಮಾತ್ರ ಯೂಸ್ ಮಾಡಬೇಡಿ, ಅದು ಮುರಿದೋಗ್ತಾ ಇರುತ್ತೆ. ಡಿಸೈನ್ ಮಧ್ಯದಲ್ಲಿ ಎಲ್ಲಾದರೂ ಮುರಿದೋದ್ರೆ ಡಿಸೈನ್ ಎಲ್ಲ ಕೆಟ್ಟೋಗುತ್ತೆ. ಅದಕ್ಕೆ ನಾನು ಗೋಲ್ಡ್ ಬೀಡ್ಸ್ ಯೂಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ನೋಡಿ. 8 ಡಬಲ್ ಕ್ರೋಶೆ ಕಂಬ ಆಯಿತು. ಈಗ ಬೀಡ್ನ ಆ್ಯಡ್ ಮಾಡ್ಕೋಬೇಕು. ಮತ್ತು ಈ ಕಡೆ ಸೇಮು 8 ಡಬಲ್ ಕ್ರೋಶೆ ಕಂಬ ಮಾಡ್ಕೊಂಡು ಹೋಗಬೇಕು. ನೋಡಿ ಆಯಿತು. ಈಗ ಲಾಕ್ ಮಾಡ್ಕೋಬೇಕು ಮಧ್ಯದಲ್ಲಿ. ಅಲ್ಲಿ ನಿಮ್ಗೆ ಎಲ್ಲಿ ಲಾಕ್ ಮಾಡಬೇಕು ಅನಿಸುತ್ತೆ ಅಲ್ಲಿ ಮಾಡಿ. ನಾನು ಹೇಗೆ ಮಾಡ್ತೀನೋ ಅಲ್ಲೇ ಮಾಡಬೇಕಂತೇನಿಲ್ಲ. ಮತ್ತು ಲಾಕ್ ಮಾಡಿದ ಮೇಲೆ ಡಬಲ್ ಕ್ರೋಶೆ ಕಂಬಗಳನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ನೋಡಿ. ಸೇಮ್ ಇದೇ ಥರ ಕೊನೆವರೆಗೂ ಮಾಡ್ಕೊಂಡು ಹೋಗಿ ಫುಲ್ ಸ್ಯಾರಿ ತೋರಿಸ್ತೀನಿ ನೋಡಿ. ಕೊನೆವರೆಗೂ ಮಾಡಿ ಇಲ್ಲಿ ಕಟ್ ಮಾಡಿ ಗ್ಲೂ ಹಾಕಿ ಅಂಟಿಸ್ಕೊಂಡಿದ್ದೀನಿ. ಫುಲ್ ಸ್ಯಾರಿ ತೋರಿಸ್ತೀನಿ ಈಗ ನೋಡಿ. ಈ ಥರ ಬಂದಿದೆ ಡಿಸೈನು ನೋಡಿ. ಫುಲ್ ಸ್ಯಾರಿ ಈ ಥರ ಕಾಣಿಸುತ್ತೆ. ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ.